ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಇಲ್ಲಿ ನೋಡಿ, ಇದು ಇವತ್ತಿನ ಕ್ಲಾಸು ತುಂಬ ಇಂಪಾರ್ಟೆಂಟ್ ಕ್ಲಾಸ್. ನಿಮಗೆ ಇವತ್ತು ಮಾಡೋ ಪ್ರಾಬ್ಲಮ್ಸು ಇದರಲ್ಲಿ 7 to 8 ಪ್ರಾಬ್ಲಮ್ಸ್ ಇದೆ. ಈ ಪ್ರಾಬ್ಲಮ್ಸು ನೀವು ಓದಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಇದು ನಮಗೆ ಪಾರ್ಟ್ ಇನಲ್ಲಿ 10 ಮಾರ್ಕ್ಸ್ ಕ್ವಶನ್. ಸೊ ಆ 10 ಮಾರ್ಕ್ಸ್ನ ಸ್ಪ್ಲಿಟ್ ಮಾಡ್ತಾರಲ್ಲ, 6 ಮತ್ತು 4 ಅಂತ. ಆ 4 ಮಾರ್ಕ್ಸ್ ಕ್ವಶನ್, ಸೊ ಆ 4 ಮಾರ್ಕ್ಸ್ ಕ್ವಶನ್ನು ಇದು ಆಗಿರುತ್ತೆ. ಇದು ಗ್ಯಾರಂಟಿ ಕೇಳೋ ಪ್ರಾಬ್ಲಮ್ಸು. ಎಲ್ಲಿ? 4 ಮಾರ್ಕ್ಸಲ್ಲಿ. ಸೊ ಅದಕ್ಕೆ ಬರೆದಿದ್ದೀನಿ, ಪಾರ್ಟ್ ಇನಲ್ಲಿ 4 ಮಾರ್ಕ್ಸು ಕಂಪಲ್ಸರಿ ಪ್ರಾಬ್ಲಮ್ಸ್. ಇದನ್ನ ನೀವು ವರ್ಕೌಟ್ ಮಾಡಲೇಬೇಕು. ಇಷ್ಟು ಮಾಡಿದ್ದು ಪ್ರಾಬ್ಲಮ್ಸಲ್ಲಿ ಅದು ಮೇ ನಾಟ್ ಬಿ, ಕೇಳಿದ್ರು ಕೇಳ್ಬೋದು, ಬಿಟ್ಟರು ಬಿಡ್ಬೋದು. 1 ಮಾರ್ಕ್ಸ್ ಅಷ್ಟೇ ಅದನ್ನ ಕೇಳೋದು, ಗೊತ್ತಾಯ್ತಾ? ಬಟ್ ಇದು ಮಾತ್ರ ಕಂಪಲ್ಸರಿ ಪ್ರಾಬ್ಲಮ್ಸು. ಗ್ಯಾರಂಟಿ ಕೇಳ್ತಾರೆ ಅಂತ ಹೇಳ್ತೀನಲ್ಲ, ಸೊ ಗ್ಯಾರಂಟಿ ಕೇಳೋ ಪ್ರಾಬ್ಲಮ್ಸ್ ಇವು. ಸೊ ಆ ಪ್ರಾಬ್ಲಮ್ಸು ಯಾವ ರೀತಿ ಇರ್ತವೆ ನೋಡೋಣ. ಸೊ ಇವು ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಗೊತ್ತಾಯ್ತಾ? ಕಲೀಲೇಬೇಕು. ಇವು ನಮಗೆ 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಇಲ್ಲಿ ಪಾರ್ಟ್ ಇನಲ್ಲಿ, ಗೊತ್ತಾಯ್ತಾ ಸರ್? ಹಂಗಾರೆ ಪ್ರಾಬ್ಲಮ್ ಏನು ಅಂತ ನೋಡೋಣ, ಯಾವ ಥರ ಕೇಳ್ತಾರೆ ನೋಡೋಣ. So problem number 30, find the relationship between A and B. ಇದು small letter A and small letter B, A and B, so that the function f defined by, ಆ ಫಂಕ್ಷನ್ ನ ಹೆಂಗ್ ಡಿಫೈನ್ ಮಾಡಿದ್ದಾರೆ ಅಂತ. ಸೊ ಈ ರೀತಿ ಡಿಫೈನ್ ಮಾಡಿದ್ದಾರೆ. ಈ ಡಿಫೈನ್ ಮಾಡಿರೋ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x is equal to 3. ಇಷ್ಟೊತ್ತು ಮಾಡಿದ ಪ್ರಾಬ್ಲಮ್ಸು, ಈಗ ಮಾಡ್ತಾ ಹೋಗೋ ಪ್ರಾಬ್ಲಮ್ಸು ಏನು ಡಿಫರೆನ್ಸ್ ನೋಡ್ಕೊಳ್ಳಿ. ಇಷ್ಟೊತ್ತು ಮಾಡಿದ ಪ್ರಾಬ್ಲಮ್ಸು ಕಂಟಿನ್ಯೂಸ್ ಅಥವಾ ನಾಟ್ ಕಂಟಿನ್ಯೂಸ್ ಚೆಕ್ ಮಾಡಬೇಕಾಗಿತ್ತು. ಇಲ್ಲಿ ಹೆಂಗೆ ಕೇಳ್ತಾರೆ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಕೇಳಿದಾರೆ ನೋಡಿ, ಈಸ್ ಕಂಟಿನ್ಯೂಸ್ ಅಟ್ x is equal to 3. So what they are asking, find the relationship between A and B. ಅಂದ್ರೆ ಇಲ್ಲಿ ಡಿಫೈನ್ ಮಾಡಿರ್ತಕ್ಕಂತಹ A and B ಗೆ ಇರ್ತಕ್ಕಂತಹ ಏನೋ ಒಂದು ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಒಂದು ಫಾರ್ಮುಲಾ ಟೈಪ್ ಅಲ್ಲಿ ಅದನ್ನ ಡಿರೈವ್ ಮಾಡ್ಬೇಕು ನಾವು, A and B. ಸೊ ದಟ್ ವೆನ್ ಅಂದ್ರೆ ಯಾವಾಗ ಈ ಒಂದು ಫಂಕ್ಷನ್ ಕಂಟಿನ್ಯೂಸ್ ಅಟ್ x is equal to 3, ಈ ಫಂಕ್ಷನ್ ಕಂಟಿನ್ಯೂಸ್ ಆದಾಗ ಆ ಎ ಮತ್ತೆ ಬಿ ಗೆ ಇರ್ತಕ್ಕಂತಹ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಸೊ 4 ಮಾರ್ಕ್ಸ್ ಅಲ್ಲಿ ಕೇಳೋದು ಹಾಗೆ. ಸೊ ಅಲ್ಲಿರ್ತಕ್ಕಂತಹ ಅನ್ನೋನ್ ವ್ಯಾಲ್ಯೂಸ್ ಇಲ್ಲಿ ಕಂಟಿನ್ಯೂಸ್ ನ ತೋರಿಸಿ, ಅಥವಾ ಕಂಟಿನ್ಯೂಟಿ ಅಂತ ಪ್ರೂವ್ ಮಾಡಿ, ಅಥವಾ ಫೈಂಡ್ ಯಾವ ಪಾಯಿಂಟ್ಸ್ ಅಲ್ಲಿ ಇದು ಕಂಟಿನ್ಯೂಸ್ ಅಥವಾ ಡಿಸ್ಕಂಟಿನ್ಯೂಟಿನ ಅಂತ ಹಂಗಲ್ಲ ಕೇಳೋದು. ಇದು ಕಂಟಿನ್ಯೂಸ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿದ್ದಾಗ ಅಲ್ಲಿರ್ತಕ್ಕಂತಹ ಅನ್ನೋನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ, ಅಥವಾ ಅಲ್ಲಿರ್ತಕ್ಕಂತಹ ಅನ್ನೋನ್ ವ್ಯಾಲ್ಯೂಗೆ ಇರ್ತಕ್ಕಂತಹ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಿ ಅಂತ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿದೆ, ಯಾವುದೇ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕು ಅಂತಂದ್ರೆ ಇಷ್ಟೊತ್ತು ನಾವು ಏನನ್ನ ತೋರಿಸ್ತಾ ಇದ್ವಿ, ಅದಕ್ಕೆ ನಾನು ಪ್ರತಿ ಪ್ರಾಬ್ಲಮ್ಗೂ ನಿಮ್ಗೆ ಹೇಳ್ತಾ ಇದ್ವಿ. ಸೊ ಕಂಟಿನ್ಯೂಸ್ ಆಗಿದೆ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅದ್ರ ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ದಟ್ ಪಾಯಿಂಟ್. ಅಲ್ಲಿ 3 ಈಕ್ವಲ್ ಬಂದ್ರೆ ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ವಿ. ಸೊ ಇವಾಗ ಇಲ್ಲಿ ಏನ್ ಕೇಳ್ತಾರೆ, ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆಯಂತೆ. ಸೊ ಕಂಟಿನ್ಯೂಸ್ ಆಗಿದೆ ಅಂತ ತಗೊಂಡ್ಬಿಡ್ಬೇಕು ನಾವು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಎಫ್ ಆಫ್ ದಟ್ ಪಾಯಿಂಟ್ ತಗೊಂಡ್ಬಿಡ್ಬೇಕು. ಆ ಒಂದು ಕಂಡೀಷನ್ ನ ಯೂಸ್ ಮಾಡಿಕೊಂಡು ಆ ಎ ಮತ್ತೆ ಬಿ ಗೆ ಇರ್ತಕ್ಕಂತಹ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡ್ಕೊಬೇಕು. ಆ ಎ ಮತ್ತೆ ಬಿ ಗೆ ಇರ್ತಕ್ಕಂತಹ ರಿಲೇಶನ್ಶಿಪ್ ಅಥವಾ ಅನ್ನೋನ್ ವ್ಯಾಲ್ಯೂಸ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇನ್ನೊಂದ್ಸಲ ನೋಡಿ, ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತೆ ಬಿ ಗೆ ಇರ್ತಕ್ಕಂಥ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಿ. ಸೊ ದಟ್ ಅಂದ್ರೆ ಯಾವಾಗ ಈ ಒಂದು ಫಂಕ್ಷನ್ ಏನು ನಮಗೆ ಡಿಫೈನ್ ಮಾಡಿದಾರೋ ಈ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x is equal to 3. ಇಲ್ಲಿ ಕಂಟಿನ್ಯೂ ಮಾಡ್ತಾರೆ ಪ್ರಾಬ್ಲಮ್ ನ. ಈ ಫಂಕ್ಷನ್ ಕಂಟಿನ್ಯೂಸ್ ಆದಾಗ ಎ ಮತ್ತೆ ಬಿ ಗೆ ಇರ್ತಕ್ಕಂತಹ ರಿಲೇಶನ್ಶಿಪ್ ನ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡಬೇಕು ಅಂತ. ಸರಿ, ಅಂದ್ರೆ ಕಂಟಿನ್ಯೂಸ್ ಆಗಿದೆ. ಯಾವ ಪಾಯಿಂಟ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಅವರೇನೆ. ಸೊ ಇವಾಗ ಕೊಟ್ಟಿದ್ದಾರೆ, ಇಲ್ಲಿ ಡಿಫೈನ್ ಮಾಡಿರೋ ಪಾಯಿಂಟ್ ಕೂಡ 3ನೇ. ಸೊ ಈ ಪಾಯಿಂಟ್ ಅಲ್ಲಿ ಆ ಫಂಕ್ಷನ್ ಕಂಟಿನ್ಯೂಸ್ ಆಗ್ಬಿಟ್ಟಿದೆ. ಅಂದ್ರೆ ಹಾಗಿದ್ದಾಗ ನಾವು ಆ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಬೇಕು. ಸರಿ, ಹೆಂಗ್ ಮಾಡ್ಕೊಳ್ಳೋದು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ.
ಕಾನ್ಸಂಟ್ರೇಟಿವ್ ಮಾಡಿ ಈ ಪ್ರಾಬ್ಲಮ್ಸ್ನ ನೀವು ವರ್ಕೌಟ್ ಮಾಡಲೇಬೇಕು. ಗ್ಯಾರಂಟಿ ಕೇಳೋದು 4 marks ಅಲ್ಲಿ ಗ್ಯಾರಂಟಿ ಇಲ್ಲಿ ಒಂದು ಪ್ರಾಬ್ಲಮ್ ನಮಗೆ ಇದ್ದೇ ಇರುತ್ತೆ. ಸರಿ, ಸೊ ಏನೇ ಇಲ್ಲಿ ನಾನು ಅದಕ್ಕೆ ನಿಮಗೆ ಹೇಳಿದೆ. ಸೊ ಫಂಕ್ಷನ್ ಹೆಂಗ್ ಡಿಫೈನ್ ಮಾಡಿದ್ರೆ ನೋಡ್ಕೊಳ್ಳಿ. ನಮ್ಮ ಫಂಕ್ಷನ್ ಅಲ್ಲಿ ಲೆಸ್ ದಾನ್ ಗ್ರೇಟರ್ ದಾನ್ ಇದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ದಟ್ ಪಾಯಿಂಟ್. ನಾಟ್ ಈಕ್ವಲ್ ಟು ಈಕ್ವಲ್ ಇದ್ದಾಗ ಫಸ್ಟ್ ಡೆಫಿನೇಷನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ, ಅಷ್ಟು ಮಾತ್ರ ಸಾಕು. ಸೊ ಇವಾಗ ಲೆಸ್ ದಾನ್ ಗ್ರೇಟರ್ ದಾನ್ ಇದೆಯಲ್ಲ, ಸೊ ಅವಾಗ ನಾವೇನ್ ಫೈಂಡ್ ಔಟ್ ಮಾಡ್ಕೊಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಫ್ ಆಫ್ ದಟ್ ಪಾಯಿಂಟ್ 3 ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಯಾವ ರೀತಿ ಸೊಲ್ಯೂಷನ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಸೇಮ್ ಅದೇ ಸ್ಟೆಪ್ಸ್ ಏನು ಚೇಂಜ್ ಆಗಲ್ಲ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಬೇಕಾ, ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಡೆಫಿನೇಷನ್ ಬರೀಲೇಬೇಕು. ಇವಾಗ 4 marks, ಒಂದೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟು, ಒಂದೊಂದು ಫೈಂಡ್ ಔಟ್ ಮಾಡೋದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಅದರ ಡೆಫಿನೇಷನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು, ಇಲ್ಲೇ ನಮಗೆ 2 ಪಾಯಿಂಟ್ ಇರಲಿಲ್ಲ, ಒಂದೇ ಪಾಯಿಂಟ್ ನೋಡಿ, ಜಸ್ಟ್ 3 ಅಷ್ಟೇನೆ. ಸೊ ಯಾವ ಪಾಯಿಂಟ್ ಇವಾಗ 3 ಅಲ್ವಾ. ಸೊ 3 ಮೈನಸ್ ಹಾಕೋಬೇಕು. ಸೊ ಇಲ್ಲಿ ಒಂದೊಂದು ಸ್ಟೆಪ್ ಇಂಪಾರ್ಟೆಂಟು, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3, ಇವಾಗ ಎಫ್ ಆಫ್ ಎಕ್ಸ್ ಅಂದ್ರೆ ಫಂಕ್ಷನ್ ಬರ್ಕೊಬೇಕು. ವಿಚ್ ಫಂಕ್ಷನ್ ವಿ ಹ್ಯಾವ್ ಟು ರೈಟ್ ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಯಾವ ಫಂಕ್ಷನ್ ಬರ್ಕೊಬೇಕು, ಎಕ್ಸ್ ಲೆಸ್ ದ್ಯಾನ್ 3 ಫಂಕ್ಷನ್ ಬರ್ಕೊಬೇಕು. ವೇರ್ ಇಟ್ ಈಸ್ ಎಕ್ಸ್ ಲೆಸ್ ದ್ಯಾನ್ 3 ಎಲ್ಲಿದೆ ನೋಡ್ಕೊಳ್ಳಿ. ನೋಡಿ ಎಕ್ಸ್ ಲೆಸ್ ದ್ಯಾನ್ 3 ಇಲ್ಲಿದೆ. ಅದರ ಕರೆಸ್ಪಾಂಡಿಂಗ್ ಫಂಕ್ಷನ್ ಹೆಂಗ್ ಡಿಫೈನ್ ಮಾಡಿದ್ದಾರೆ, ax ಪ್ಲಸ್ 1 ಅಂತ. ನೋಡಿ ax ಪ್ಲಸ್ 1 ಅಂತ. ಇವಾಗ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋದು. ಸೊ ಎಕ್ಸ್ ಹತ್ರ 3 ಹಾಕೊಳ್ಳೋದು. ಸೊ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋವಾಗ ಲಿಮಿಟ್ ಬರ್ಕೋಬೇಡಿ. ಎಕ್ಸ್ ಹತ್ರ 3 ಹಾಕೊಂಡ್ರೆ 3 ಇಂಟು ಎ ಏನಾಯ್ತು 3a ಪ್ಲಸ್ 1. ಇವಾಗ ಇದಕ್ಕೆ ಈಕ್ವೇಷನ್ ನಂಬರ್ 1 ಕೊಡೋದೇನು ಬೇಡ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಫೈಂಡ್ ಔಟ್ ಮಾಡಿ ಇಟ್ಕೋಬೇಕು. ಅಲ್ಲಿ ಅಂದ್ರೆ ಕಂಟಿನ್ಯೂಸ್ ತೋರಿಸಿ ಅಥವಾ ನಾಟ್ ಕಂಟಿನ್ಯೂಸ್ ವೆರಿಫೈ ಮಾಡಿ ಅಂತ ಕೇಳ್ತಿದ್ರು. ನಾವು ಕನ್ಕ್ಲೂಡ್ ಮಾಡೋದಕ್ಕೋಸ್ಕರ ಫ್ರಮ್ 1 to 3 ಇದು ಈಕ್ವಲ್ ಅಲ್ಲ ಅಂತ ಈಕ್ವೇಷನ್ ನಂಬರ್ಸ್ ಕೊಡ್ತಿದ್ವಿ. ಇವಾಗ ಈ ಈಕ್ವೇಷನ್ಸ್ ಏನು ಕೊಡಕ್ ಹೋಗಬೇಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇವಾಗ ರೈಟ್ ಹ್ಯಾಂಡ್ ಲಿಮಿಟ್ ಏನು, ರೈಟ್ ಹ್ಯಾಂಡ್ ಲಿಮಿಟ್ಗೆ ಡೆಫಿನೇಷನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3. ಯಾವ ಫಂಕ್ಷನ್ ಬರ್ಕೋಬೇಕು ರೈಟ್ ಹ್ಯಾಂಡ್ ಲಿಮಿಟ್ಗೆ, ಎಕ್ಸ್ ಗ್ರೇಟರ್ ದ್ಯಾನ್ 3. ವೇರ್ ಇಟ್ ಈಸ್ ಎಕ್ಸ್ ಗ್ರೇಟರ್ ದ್ಯಾನ್ 3, ಹಿಯರ್ the corresponding function is how to define bx plus 3. So bx plus 3. Now apply the limit. x ಹತ್ರ 3 ಹಾಕೊಂಡ್ರೆ 3 into b ಏನಾಯ್ತು 3b plus 3. ಅದಕ್ಕೂ ಈಕ್ವೇಷನ್ ನಂಬರ್ ಕೊಡಬೇಡಿ. ಅಂಡ್ ಆಲ್ಸೋ ಇಸ್ ಈಕ್ವಲ್ ಟು ಮಾಡ್ಕೊಂಡ್ಬಿಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಿಚ್ ಪಾಯಿಂಟ್, ಇರೋದೇ ಒಂದೇ ಪಾಯಿಂಟ್ ಇವಾಗ ಇಲ್ಲಿ 3. x is equal to 3 ಎಲ್ಲಿದೆ ನೋಡ್ಕೊಳ್ಳಿ. ಎಲ್ಲಿದೆ x is equal to 3 ನೋಡಿ, x is equal to 3. ಅದರ ಫಂಕ್ಷನ್ ಹೆಂಗ್ ಡಿಫೈನ್ ಮಾಡಿದ್ದಾರೆ, ax plus 1 ಅದು ಬರ್ಕೋಬೇಕು. ax plus 1 ಆ ಫಂಕ್ಷನ್ ಅಲ್ಲಿ ನಮ್ಮ ಪಾಯಿಂಟ್, ಅವರ್ ಪಾಯಿಂಟ್ ಈಸ್ 3. ಸೊ x ಹತ್ರ 3 ಓಕೆನಾ. ಸೊ ಅವಾಗ x ಹತ್ರ 3 ಹಾಕೊಳ್ಳೋದು 3a plus 1 ಸಿಂಪ್ಲಿಫೈ 3 into a 3a plus 1. ಸೊ ಎಫ್ ಆಫ್ 3. ಈ ರೀತಿ 3 ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ನಮಗೆ 2 ಸಾಕು. ಯಾಕೆ ಅಂತಂದ್ರೆ ಇವಾಗ ಇಲ್ಲಿ ನೋಡಿ ಲೆಸ್ ದ್ಯಾನ್ ಮತ್ತೆ ಈಕ್ವಲ್. ಲೆಸ್ ದ್ಯಾನ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಆನ್ಸರು ಇಸ್ ಈಕ್ವಲ್ ನ ಆನ್ಸರ್ ಸೇಮ್ ಇರುತ್ತೆ. ಬೇಕಾದ್ರೆ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಆನ್ಸರ್ 3a plus 1 ಇಸ್ ಈಕ್ವಲ್ ನ ಆನ್ಸರ್ ಅದು ಕೂಡ 3a plus 1 ಬಂದೇ ಬರುತ್ತೆ. ಹಂಗೆ ಎಲ್ಲಿ 2 ಇರುತ್ತೋ ಅವೆರಡು ಸೇಮ್ ಬಂದೇ ಬರ್ತವೆ. ಸೊ 2 ಸಾಕು. ಬಟ್ ಒಂದು ಮಾಸು ನಾವಿಲ್ಲಿ ಕಳ್ಕೋಬಾರ್ದು, ತುಂಬಾ ಇಂಪಾರ್ಟೆಂಟ್ ಅಲ್ಲ. ಸೊ ಅವ್ರು ಯಾವುದೇ ರೀತಿ ವ್ಯಾಲ್ಯೂಯೇಷನ್ ಮಾಡಿದ್ರು ಕೂಡ ನಮಗೆ ಕರೆಕ್ಟಾಗಿ ಕೊಡಬೇಕು. ಸೊ ಅದರಿಂದ ಈಸಿ ಕುಡ್ದು ಕೈ ಇಟ್ಕೊಂಡ್ಬಿಟ್ರೆ ಸಫಿಷಿಯಂಟ್ ಕಂಡೀಷನ್ ಎಲ್ಲ ಮುಗ್ದೋಗ್ಬಿಡುತ್ತೆ ನಮ್ಗೆ ಅವಾಗ. ಸೊ ಅವಾಗ ಈಸಿ ಕುಡ್ದು ಕೈ ಇಟ್ಕೊಂಡಿದ್ದಾಯ್ತು. ಇವಾಗ 3 ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇವಾಗ ಈಕ್ವೇಷನ್ಸ್ ಏನು ಕೊಟ್ಟಿಲ್ಲ ನಾವು, ಇವಾಗ ಬರೀಬೇಕು. ಅವ್ರು ಕೇಳಿರೋದೇನೋ ಇದು ಕಂಟಿನ್ಯೂಸ್ ಆಗಿದೆ. ಕಂಟಿನ್ಯೂಸ್ ಆಗಿದ್ದಾಗ ಎ ಮತ್ತೆ ಬಿಗೆ ಇರ್ತಕ್ಕಂಥ ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು. ಸೊ ಆದ್ದರಿಂದ ಇವಾಗ ಅವರೇ ಕೊಟ್ಬಿಟ್ಟಿದ್ದಾರೆ ಇಟ್ ಈಸ್ ಕಂಟಿನ್ಯೂಸ್ ಅಂತ. ಸೊ ಆದ್ದರಿಂದ ಅವರೇ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ ಹೆಂಗ್ ಬರ್ಕೊಬೇಕು ನಾವು, ಸಿನ್ಸ್ ಇದು ಬರೀಲೇಬೇಕು. ಸಿನ್ಸ್ ಮೀನ್ಸ್ ದೇರ್ ಆಲ್ರೆಡಿ ಗಿವನ್, ಅವರೇ ಕೊಟ್ಬಿಟ್ಟಿದ್ದಾರೆ ಗಿವನ್ ಅಂತ ತಕ್ಷಣ ಸಿನ್ಸ್ ಏನು ಎಫ್ ಈಸ್, ಎಫ್ ಅಂದ್ರೆ ದ ಗಿವನ್ ಫಂಕ್ಷನ್. ಸಿನ್ಸ್ ಎಫ್ ಈಸ್
ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ವಿಚ್ ಪಾಯಿಂಟ್ 3. ಇದು ಅವ್ರು ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿದ್ದಾಗ ತಾನೇ ನಾವು ಎ ಮತ್ತೆ ಬಿ ಗೆ ಇರ್ತಕ್ಕಂಥ ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡಬೇಕು. ಸೊ ದೇ ಆರ್ ಆಲ್ರೆಡಿ ಗಿವನ್, ಅದನ್ನ ಬರಿಬೇಕಷ್ಟೇ ನಾವು. ಸಿನ್ಸ್ ಮೀನ್ಸ್ ದೇ ಆರ್ ಆಲ್ರೆಡಿ ಗಿವನ್. ಎಫ್ ಮೀನ್ಸ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಯಾವುದೇ ಒಂದು ಫಂಕ್ಷನ್ ಕಂಟಿನ್ಯೂಸ್ ಅಂದ್ರೆ ಏನು? ದೇರ್ಫೋರ್ ಕಂಟಿನ್ಯೂಸ್ ಆಗಿರ್ಬೇಕಂದ್ರೆ ಯಾವ ಕಂಡೀಷನ್ ಇರಬೇಕು? ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to right hand limit is equal to f of 3. ಈ ಮೂರು ಈಕ್ವಲ್ ಇದ್ರೆ ತಾನೇ ನಾವು ಕಂಟಿನ್ಯೂಸ್ ಅಂತ ಹೇಳೋದು. ಸೊ ಇವಾಗ ಅವರು ಕಂಟಿನ್ಯೂಸ್ ಆಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ಲ. ಸೊ ಕಂಟಿನ್ಯೂಸ್ ಆಗಿದೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಮಸ್ಟ್ ಬಿ ಈಕ್ವಲ್ ಟು f of 3. ಸೊ ಇವಾಗ ಈ ಮೂರು ವ್ಯಾಲ್ಯೂಸ್ ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದೀವಲ್ಲ, ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕಷ್ಟೇ. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ವ್ಯಾಲ್ಯೂ ಏನ್ ಬಂದಿದೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ವ್ಯಾಲ್ಯೂ ಏನು? 3a + 1. ಇವಾಗ RH ಅಂದ್ರೆ ರೈಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ನ ವ್ಯಾಲ್ಯೂ ಎಷ್ಟು ಬಂದಿದೆ? 3b + 3. f of 3 ವ್ಯಾಲ್ಯೂ ಎಷ್ಟು ಬಂದಿದೆ? 3a + 1. ಸೊ 3a + 1. ಸೊ ಇವಾಗ ಇಲ್ಲಿ 3a + 1, 3b + 3, 3a + 1. ಸೊ ಇವಾಗ 3a + 1, 3a + 1 ಎರಡು ಸೇಮ್. ಯಾವ್ದನ್ನ ಎರಡು ವ್ಯಾಲ್ಯೂಸ್ ಸೇಮ್ ಬರ್ತವೆ. ಯಾಕಂದ್ರೆ ಇಸ್ ಈಕ್ವಲ್ ಟು ಲೆಸ್ ದನ್ ಇಸ್ ಈಕ್ವಲ್ ಟು ಇರುವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಸೇಮ್ ವ್ಯಾಲ್ಯೂ ಬಂದಿರುತ್ತೆ ನೋಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ಇಸ್ ಈಕ್ವಲ್ ಟು ಸೇಮ್ ವ್ಯಾಲ್ಯೂ ಬಂದಿರುತ್ತೆ. ಆವಾಗ ಆ ರೀತಿ ಸೇಮ್ ಇರೋವನ್ನ ನಾವು ತಗೊಳ್ಳೋದು ಬೇಡ. ಯಾವುದು ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆಯಲ್ಲ ಅವೆರಡು ತೆಗೆದುಕೊಳ್ಳೋಣ, ಗೊತ್ತಾಯ್ತಲ್ಲ. ಸೊ ಇವಾಗ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬರ್ಕೊಳ್ಳಿ ನೀವು. ನಾನು ಇಲ್ಲಿ ಬರೀತೀನಿ. ಸೊ ಇವಾಗ 3a + 1 is equal to, ಸೊ ಇವಾಗ ಇದು 3a + 1, ಇದು 3b + 3, ಇದು 3a + 1. ಸೊ 3a + 1, 3a + 1 ಎರಡು ಸಲ ಬಂದಿದೆಯಲ್ಲ. ಸೊ ನಾವು ಒಂದು ತಗೊಂಡ್ರೆ ಸಾಕು. ಅದರಿಂದ 3a + 1 ಒಂದು ತಗೊಳ್ಳೋಣ is equal to 3b + 3. ಯಾವುದನ್ನ ಎರಡು ನಾವು ತೆಗೆದುಕೊಂತೀವಿ ಅಷ್ಟೇ. ಸೊ 3b + 3, 3b + 3. ಯಾಕಂದ್ರೆ ಇದು ಕೂಡ 3a + 1 ಅಲ್ಲ. ಸೊ ನಾವು ಇದು ಬರ್ಕೊಂಡ್ರು ಆಯ್ತು, ಇದು ಬರ್ಕೊಂಡ್ರು ಆಯ್ತು. ಅವೆರಡು ಸೇಮ್ ಇರೋದ್ರಿಂದ ಒಂದು ತಗೊಳ್ಳೋಣ ಅಷ್ಟೇನೆ. ಸೊ 3a + 1 is equal to 3b + 3 ಎರಡು ತಗೊಂಡು. ಸೊ ಇವಾಗ ಇದರಿಂದ ನಾವು ಆ ಅನ್ನೋನ್ ವ್ಯಾಲ್ಯೂಸ್ ಏನ್ ಮಾಡ್ತೀವಿ? ಅನ್ನೋನ್ ವ್ಯಾಲ್ಯೂಸ್, ಆ ಅನ್ನೋನ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಇಲ್ಲ ಅವೆರಡಕ್ಕೂ ಇರ್ತಕ್ಕಂಥ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಸೊ ಇವಾಗ ಬರ್ಕೊಂಡಿದ್ದಾಯ್ತು. ಸೊ ಇವಾಗ ಇದರಲ್ಲಿ ನಾವು ಎ ವ್ಯಾಲ್ಯೂ ಆದ್ರೂ ಫೈಂಡ್ ಔಟ್ ಮಾಡ್ಕೋಬಹುದು, ಇಲ್ಲ ಬಿ ವ್ಯಾಲ್ಯೂ ಆದ್ರೂ ಫೈಂಡ್ ಔಟ್ ಮಾಡ್ಕೊಬಹುದು. ಹೆಂಗಿದ್ರು ನಾವು ಲೆಫ್ಟ್ ಸೈಡ್ ಎ ಇದೆಯಲ್ವಾ, ಏನೇ ಕಂಡುಹಿಡ್ಕೊಳ್ಳೋಣ. ಸೊ ಇವಾಗ ನೋಡಿ 3a is equal to, ಇವಾಗ +1 ಆ ಕಡೆ ಕಳಿಸ್ಕೊಳ್ಳೋಣ. ಸೊ ಆ ಕಡೆ ನಮಗೆ 3b + 3 ಆಲ್ರೆಡಿ ಇದೆಯಲ್ಲ. ಸೊ +1 ಆ ಕಡೆ ಹೋದ್ರೆ -1. ಸೊ ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ 3a 3b, ಸೊ b ಅನ್ನೋನ್ ಟರ್ಮ್ ಹಾಗೆ ಇಲ್ಲಿ 3 - 1 ಸಬ್ಟ್ರಾಕ್ಟ್ ಮಾಡಬೇಕಲ್ಲ. 3 ಅಲ್ಲಿ 1 ಹೋದ್ರೆ 2. ಸೊ 3b + 2. ಇವಾಗ ಇದರಿಂದ a ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಸೊ a is equal to, ಎ ಪಕ್ಕ ಇರ್ತಕ್ಕಂಥ ಪ್ರಾಡಕ್ಟ್ 3 ಎಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ? ಡಿನಾಮಿನೇಟರ್ ಅಲ್ಲಿ. ಸೊ ಇದರ ಡಿನಾಮಿನೇಟರ್ ಬರುತ್ತೆ. ಸೊ ನೋಡಿ ಇವಾಗ 3b / 3 ನಾನು ಸಪ್ರೇಟ್ ಆಗಿ ಬರ್ಕೊಂತೀನಿ ಡಿನಾಮಿನೇಟರ್. ಇವಾಗ 3 ಡಿನಾಮಿನೇಟರ್ ಬರುತ್ತೆ, ಪ್ಲಸ್ ನೋಡಿ ಈ +2 ಹೋಲ್ ಡಿವೈಡ್ ಬೈ 3 ನಾನು ಸ್ಪ್ಲಿಟ್ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ ನೋಡಿ ಕ್ಯಾನ್ಸಲ್ ಆಗುತ್ತೆ ನೋಡಿ, ಅದಕ್ಕೋಸ್ಕರ ಸ್ಪ್ಲಿಟ್ ಮಾಡ್ಕೊಂತೀನಿ ಅಷ್ಟೇ. ಸೊ ನೋಡಿ ಈ 3 ಡಿನಾಮಿನೇಟರ್ ಬರುತ್ತೆ. ಸೊ 3 3 ಕ್ಯಾನ್ಸಲ್ ಆಯ್ತಾ? ಫೈನಲಿ ವಾಟ್ ವಿ ಗೆಟ್ ಹಿಯರ್? ಸೊ ಇವಾಗ b + 2/3, ಈ 2/3 ಹಾಗೆ ಇರುತ್ತೆ. ಸೊ ದಿಸ್ ಈಸ್ ಎ. ನೋಡಿ ಎ ಮತ್ತೆ ಬಿ ಗೆ ಇರ್ತಕ್ಕಂತಹ ರಿಲೇಶನ್ಶಿಪ್ ಒಂದು ಈಕ್ವೇಶನ್ ಫಾರ್ಮ್ ಅಲ್ಲಿ ಅದನ್ನ ನಾವು ಡಿರೈವ್ ಮಾಡಿ ಇಟ್ಕೊಳ್ಳೋದು ಅಂತ. ಸೊ ನೀವು ಬಿ ವ್ಯಾಲ್ಯೂ ಆದ್ರೂ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂತೀವಿ ಅಂದ್ರೆ +2/3 ಈ ಕಡೆ ಬಂದ್ರೆ -2/3 ಆಗುತ್ತೆ. ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಬಹುದು, ಇಷ್ಟೇ ಸಾಕು, ಗೊತ್ತಾಯ್ತಲ್ಲ. ಸೊ ನೋಡಿ a is equal to b + 2/3 ಅಂದ್ರೆ ಎ ಮತ್ತೆ ಬಿ ಗೆ ಇರ್ತಕ್ಕಂತಹ ರಿಲೇಶನ್ಶಿಪ್. ಸೊ ಎ ವ್ಯಾಲ್ಯೂ ಬಿ ಗಿನ್ನ 2/3 ಅಷ್ಟು ಜಾಸ್ತಿ ಇರುತ್ತೆ ಅಂತ ಆ ಒಂದು ರಿಲೇಶನ್ಶಿಪ್ ನ ಸೊ ಈಕ್ವೇಶನ್ ಫಾರ್ಮ್ ಅಲ್ಲಿ ನಾವು ಇಟ್ಟಿರೋದು ಅಂತ ಅಷ್ಟೇನೆ. ಸೊ ಇವಾಗ ಇಲ್ಲಿ ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಸೊ ಇದು ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಕಲಿಲೇಬೇಕು. ಅದೇನಾದ್ರೂ ಸರಿನೇ, ಇದಂತೂ ನೀವು ಕಲಿಲೇಬೇಕು. ಇಷ್ಟು ನೀವು ಕಲ್ತ್ಕೊಂಡ್ಬಿಟ್ರೆ ಗೊತ್ತಾಯ್ತಲ್ಲ. ಸೊ 4 ಮಾರ್ಕ್ಸ್ ಇಷ್ಟೇ ಅಂತಲ್ಲ, 5-6 ಪ್ರಾಬ್ಲಮ್ಸ್ ಇದೆ. ಅಷ್ಟರಲ್ಲಿ ಒಂದು ಪ್ರಾಬ್ಲಮ್ ನಮಗೆ ಗ್ಯಾರಂಟಿ ಇರ್ತದೆ. ಸೊ ಇವಾಗ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಸೊ
ಪಾರ್ಟ್ ಇ ನಲ್ಲಿ 4 ಮಾರ್ಕ್ಸ್ ಅಲ್ಲಿ ಇದೇ ತರ ಕೇಳೋದು. ಇಲ್ಲಿ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಿ ಕಂಟಿನ್ಯೂಟಿ ತೋರಿಸಿ ಅವೆಲ್ಲ ಏನು ಕೇಳಲ್ಲ. ಸೊ ಕಂಟಿನ್ಯೂಸ್ ಆಗ್ಬಿಟ್ಟಿದ್ದಾಗ ಅನ್ನೋನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಅಂತ, ಇಲ್ಲ ಅವಳಿಗಿರ್ತಕ್ಕಂಥ ರಿಲೇಶನ್ಶಿಪ್ನ ಫೈಂಡ್ ಔಟ್ ಮಾಡಿ ಅಂತ ಅಷ್ಟೇನೆ. ಸೊ ಹಂಗೆ ಇವಾಗ ಇಲ್ಲಿ ಏನ್ ಕೇಳಿದ್ದಾರೆ ನೋಡಿ. ಸೊ ಪ್ರಾಬ್ಲಮ್ ಹೀಗೆ ಕೇಳ್ತಾರೆ, ನೀವು ಹೀಗೆ ಪ್ರಾಕ್ಟೀಸ್ ಮಾಡಿ ಹಿಂಗೆ ಕಲಿಬೇಕು. ಇವಾಗ ನೋಡಿ, ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ ಸೊ ದಟ್ ದ ಫಂಕ್ಷನ್. ಸೊ ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ, ನೋಡ್ಕೊಳ್ಳಿ ಹೆಂಗ್ ಡಿಫೈನ್ ಮಾಡಿದ್ದಾರೆ ಅಂತ. ಸೊ ಹೆಂಗ್ ಡಿಫೈನ್ ಅಂದ್ರೆ ನಾನು ಹೇಳ್ಕೊಟ್ಟಿದ್ದೀನಿ, ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್, ನಾಟ್ ಈಕ್ವಲ್ ಟು ಈಕ್ವಲ್, ಅದು ನೋಡ್ಕೊಳ್ಳಿ. ಈಸ್ ಕಂಟಿನ್ಯೂಸ್ at x is equal to 3. ಈ ಫಂಕ್ಷನ್ ಕಂಟಿನ್ಯೂಸ್ ಆಗ್ಬಿಟ್ಟಿದೆ at x is equal to 3 ನಲ್ಲಿ, then what is the relationship between ಎರಡು ಅನ್ನೋನ್ ವ್ಯಾಲ್ಯೂಸ್ಗೆ ಅಂತ ಅಂದ್ಬಿಟ್ಟು. ಸರಿ, ಇವಾಗ ಪದೇ ಹೇಳ್ತಾ ಇದ್ದೀನಿ, ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಇದೆಯಾ? ಸೊ ಏನೇನು ಫೈಂಡ್ ಔಟ್ ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಡೆಫಿನೇಷನ್ ಬರೀರಿ. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು, ಇವಾಗ ಯಾವ ಪಾಯಿಂಟ್? ಸೊ 3 ಮೈನಸ್. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3, ಇಲ್ಲಿ ಮೈನಸ್ ಬರೀಬಾರ್ದು. ಸೊ ಮೈನಸ್ ಇಂಡಿಕೇಟ್ಸ್ ಓನ್ಲಿ ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ನಾವು ಫಂಕ್ಷನ್ ಬರ್ಕೋಬೇಕು. ಏನ್ ಫಂಕ್ಷನ್ ಬರ್ಕೋಬೇಕು? ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಎಕ್ಸ್ ಲೆಸ್ ದ್ಯಾನ್ 3. ಎಲ್ಲಿದೆ ಎಕ್ಸ್ ಲೆಸ್ ದ್ಯಾನ್ 3? ನೋಡಿ, ಇಲ್ಲಿದೆ ಎಕ್ಸ್ ಲೆಸ್ ದ್ಯಾನ್ 3. ದಟ್ ಕರೆಸ್ಪಾಂಡಿಂಗ್ ಫಂಕ್ಷನ್ ಹೌ ಟು ಡಿಫೈನ್ ax plus 1. ಸೊ ನಾವು ಅಪ್ಲೈ ದ ಲಿಮಿಟ್. ಎಕ್ಸ್ ಹತ್ರ 3 ಹಾಕೊಳ್ಳಿ. ಎಕ್ಸ್ ಹತ್ರ 3 ಹಾಕೊಂಡ್ರೆ 3 ಇಂಟು ಎ, 3 ಫೈನಲ್ 3a ಪ್ಲಸ್ 1. ಸೊ ಇವಾಗ ಆರ್ ಎಚ್ ಎಲ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ನ ಡೆಫಿನೇಷನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಪ್ಲಸ್. So that is equal to limit extends to 3. ಇಲ್ಲಿ ಪ್ಲಸ್ ಬರೀಬಾರ್ದು, ಪ್ಲಸ್ ಇಂಡಿಕೇಟ್ಸ್ ಓನ್ಲಿ ರೈಟ್ ಹ್ಯಾಂಡ್ ಲಿಮಿಟ್. ಆ ಫಂಕ್ಷನ್ ಬರ್ಕೊಳ್ಳಿ ಅಂತ. ಸೊ ಫಾರ್ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಫಂಕ್ಷನ್ ಎಲ್ಲಿದೆ? ಎಕ್ಸ್ ಗ್ರೇಟರ್ ದ್ಯಾನ್ 3 ಇಲ್ಲಿದೆ ನೋಡಿ, ಬಿ ಎಕ್ಸ್ ಪ್ಲಸ್ 3. ಸೊ ಬಿ ಎಕ್ಸ್ ಪ್ಲಸ್ 3 ನಾವು ಅಪ್ಲೈ ದ ಲಿಮಿಟ್. ಸೊ ಎಕ್ಸ್ ಹತ್ರ 3 ಹಾಕೊಂಡ್ರೆ 3 ಇಂಟು ಬಿ ಏನಾಯ್ತು? 3b ಪ್ಲಸ್ 3. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಓವರ್. ನಾವು ಎಫ್ ಆಫ್ ದಟ್ ಪಾಯಿಂಟ್, ಎಫ್ ಆಫ್ ಎಕ್ಸ್ is equal to where it is, see here, x is equal to 3 here, that corresponding function is ax plus 1. ಸೊ ಆ ಫಂಕ್ಷನ್ ಬರ್ಕೊಳ್ಳೋದು, ಡೈರೆಕ್ಟ್ ಆಗಿ ಪಾಯಿಂಟ್ ನ ಹಾಕೋದು ಆ ಫಂಕ್ಷನ್ ಅಲ್ಲಿ. ಸೊ ಎಫ್ ಆಫ್ ಎಕ್ಸ್ ಹತ್ರ ಯಾವ ಪಾಯಿಂಟ್? 3. ಸೊ ಎಕ್ಸ್ ಹತ್ರ 3 ಹಾಕೊಂಡ್ರೆ ಎ, ಎಕ್ಸ್ ಹತ್ರ 3 ಹಾಕೊಂತೀವಿ ಫಂಕ್ಷನ್ ಅಲ್ಲಿ ಅಲ್ವಾ? ಸೊ ಪ್ಲಸ್ 1. ಸೊ ಸಿಂಪ್ಲಿಫೈ. ಸೊ 3 ಇಂಟು ಎ, 3a ಪ್ಲಸ್ 1. ಸೊ ಈ ರೀತಿ ಮೂರನ್ನು ಫೈಂಡ್ ಔಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ 3 ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಅವರು ಕೇಳಿರೋದೇನು? ಇದು ಕಂಟಿನ್ಯೂಸ್ ಆಗಿದ್ದಾಗ ಅಲ್ಲಿರ್ತಕ್ಕಂತಹ ಅನ್ನೋನ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಿ, ಇಲ್ಲ ಈ ರೀತಿ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಿ ಹಂಗ ಕೇಳ್ತಾರೆ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಇದು ಬರೀಲೇಬೇಕು. ನೋಡಿ, ಈ ಸೆಂಟೆನ್ಸ್ ನೀವು ಬರೀಲೇಬೇಕು. ಸಿನ್ಸ್ ಮೀನ್ಸ್ ದೇ ಆರ್ ಗಿವನ್. ವಾಟ್ ದೇ ಆರ್ ಗಿವನ್? ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಅಂದ್ರೆ ಆ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಬಿಟ್ಟಿದ್ದಾರೆ. ಸರಿ, ಹಾಗಾದ್ರೆ ಕಂಟಿನ್ಯೂಸ್ ಅಂತಂದ್ರೆ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to right hand limit is equal to f of that point ಅಲ್ಲ. ಹಾಗೆ since f is continuous at x is equal to 3, therefore left hand limit must be equal to right hand limit must be equal to f of that point. Okay, so ಮೂರು ಈಕ್ವಲ್. ಆ ಮೂರನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಲ್ಲ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 3a plus 1. ನೋಡಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ರೈಟ್ ಹ್ಯಾಂಡ್ ಲಿಮಿಟ್ ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ 3b ಪ್ಲಸ್ 3 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಫ್ ಆಫ್ 3, ಸೊ ಎಫ್ ಆಫ್ ದಟ್ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಈಕ್ವಲ್ ಬಂದಿರ್ತವೆ, ಯಾವ್ದಾದ್ರು ಎರಡು ಈಕ್ವಲ್ ಬರಬಹುದು ನಮಗೆ. ಸೊ ಎರಡು ಈಕ್ವಲ್ ಬಂದಿರೋದನ್ನ ಬಿಟ್ಬಿಟ್ಟು ಎರಡು ಡಿಫ್ರೆಂಟ್ ಇರ್ತಾವಲ್ಲ ಆ ಒಂದು ಜೋಡಿ ಮಾತ್ರ ತೆಗೆದುಕೊಳ್ಳಿ ಅಷ್ಟೇ. ನೋಡಿ, 3a plus 1, 3b plus 3 ಅದನ್ನ ಮಾತ್ರ ತಗೊಳ್ಳೋದು ಅಷ್ಟೇನೆ. ಸೊ ಇವಾಗ 3a plus 1, 3b plus 3 ನಾವು ತಗೊಂಡ್ವಾ. ಇದರಲ್ಲಿ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಬಹುದು? ಎ ವ್ಯಾಲ್ಯೂ ಆದ್ರೂ ಫೈಂಡ್ ಔಟ್ ಮಾಡ್ಕೊಬಹುದು, ಬಿ ಆದ್ರೂ ಓಕೆ. ಸೊ ನಾವು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಹೆಂಗಿರೋದು? ಲೆಫ್ಟ್ ಸೈಡ್ ನೋಡಿ, ಇಲ್ಲೇ ಇದೆಯಲ್ಲ ಹಾಗೆ. ಸೊ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅದನ್ನ ಲೆಫ್ಟ್ ಸೈಡ್ ಹಾಗೆ ಇಟ್ಕೊಳ್ಳಿ, ಮಿಕ್ಕಿದ್ನೆಲ್ಲ ಆ ಕಡೆ ಕಳ್ಸ್ಕೊಳ್ಳೋಣ. ಸೊ ಆ ಕಡೆ ಹೋಗ್ಬಿಟ್ರೆ ನೋಡಿ 3b plus 3, ಸೊ ಪ್ಲಸ್ 1. ಆ ಕಡೆ ಹೋದ್ರೆ ಏನಾಯ್ತು? -1. ಸೊ 3b ಅನ್ನೋನ್ ವ್ಯಾಲ್ಯೂ ಅದು ಹಾಗೆ ಇರ್ಲಿ. 3 - 1 ಇಷ್ಟಾಯ್ತು, ಪ್ಲಸ್ 3 - 1. ಸೊ ದೊಡ್ಡ ಸಂಖ್ಯೆ ಪ್ಲಸ್ ಇದೆಯಲ್ಲ, ಸೊ ಪ್ಲಸ್ 2. ಸೊ ಈಗ 3a is equal to 3b plus 2 ಬಂತು. ನಮಗೆ ಎ ಬೇಕಾಗಿರೋದಲ್ಲ. ಸೊ ಎ ಪಕ್ಕ ಇರ್ತಕ್ಕಂಥ ಪ್ರಾಡಕ್ಟ್, ಆ ಪ್ರಾಡಕ್ಟ್ ಎಲ್ಲಿ ಬರುತ್ತೆ? ಡಿವೈಡ್ ಆಗಿ ಬರುತ್ತೆ. ಇಷ್ಟು ಫುಲ್ ವ್ಯಾಲ್ಯೂನ ಡಿನಾಮಿನೇಟರ್ ಬರುತ್ತೆ. ಸೊ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಇದಕ್ಕೊಂದ್ಸಲ ಇದಕ್ಕೊಂದು ಸಪ್ರೇಟ್ ಆಗಿ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ನಮಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಷ್ಟೇ ಒಂದೇ ಸ್ಟೆಪ್ ಅಲ್ಲಿ. ಸೊ ಅವಾಗ ಎ ಇಸ್ ಈಕ್ವಲ್ ಟು, ಸೊ 3b, ಈ 3 ಡಿನಾಮಿನೇಟರ್ ನೋಡಿ, ಈ 3 ಡಿನಾಮಿನೇಟರ್ ಬಂದಿರೋದು. ಸೊ ಪ್ಲಸ್ 2 ಮತ್ತೆ 2 ನ ಡಿನಾಮಿನೇಟರ್ಗೂ ಈ 3 ಕೆಳಗಡೆ ಬರ್ಬೇಕಷ್ಟೇ. ಸೊ ಯಾಕಂದ್ರೆ ಇವಾಗ ಇಲ್ಲಿ ಒಂದು ಸ್ಟೆಪ್ 3 ಏನಾಗುತ್ತೆ?
ಸಿಂಪ್ಲಿಫಿಕೇಶನ್ ಆಗುತ್ತೆ, ಸೊ ಮಾಡ್ಕೋತೀವಿ. ಸೊ 3 ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಇಸ್ ವಾಟ್ ಬಿ ಪ್ಲಸ್, ಇಲ್ಲಿ ಕ್ಯಾನ್ಸಲ್ ಆಗಲ್ಲ, ಹಾಗೆ ಇಟ್ಕೊಳ್ಳಿ 2/3. ಸೊ ಇದು ಎ ಮತ್ತು ಬಿಗೆ ಇರ್ತಕ್ಕಂತಹ ಒಂದು ರಿಲೇಶನ್ಶಿಪ್ನ ಒಂದು ಈಕ್ವೇಷನ್ ಫಾರ್ಮಲ್ಲಿ ಇಡಿ ಅಂತ ಅಷ್ಟೇ. ಸೊ ಇದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳೋಣ. So problem number 31. Problem number 31. Find the value of k. Find the value of k. K ಅನ್ನೋದು ಇವಾಗ ಒಂದು unknown term. Find the value of k so that the function f given by ಫಂಕ್ಷನ್ ನ ಹೆಂಗ್ ಡಿಫೈನ್ ಮಾಡಿದ್ದಾರೆ ಅಂತ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು kx square if x less than or equal to 2, 3 if x greater than 2 is continuous at x is equal to 2. Is continuous at x is equal to 2. So same type, ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿದ್ದಾಗ ಅಲ್ಲಿರ್ತಕ್ಕಂತಹ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದ್ರೆ ಅಲ್ಲಿರ್ತಕ್ಕಂತಹ ಅನ್ನೋನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ. ಸೊ ಏನ್ ಹೇಳಿದ್ರೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಸೊ ದಟ್ ವೆನ್ ಯಾವಾಗ ಫೈಂಡ್ ಔಟ್ ಮಾಡಬೇಕು, ಆ ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ, ಏನೋ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ನು ಕಂಟಿನ್ಯೂಸ್ ಆಗಿದ್ದಾಗ ಅಲ್ಲಿರ್ತಕ್ಕಂತಹ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಈ ಪ್ರಾಬ್ಲಮ್ಸ್ನ ಅರ್ಥ ಗೊತ್ತಾಯ್ತಲ್ಲ. ಎಲ್ಲಾನು ಇದೇ ಥರನೇ ಬರೋದು. ಸೊ 4 ಮಾರ್ಕ್ಸ್ ಅಲ್ಲಿ ಆ ಅನ್ನೋನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತಾನೆ ಕೇಳೋದು. ಸರಿ, ಇವಾಗ ನಮ್ಗೇನು ಬೇಡ. ಸೊ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಅಂತ ಡಿಫೈನ್ ಮಾಡಿದಾರಾ, ಏನು ಫೈಂಡ್ ಔಟ್ ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಫ್ ಆಫ್ ದಟ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಸಿಂಪಲ್. ಸೊ ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಿದ್ರೆ 1 ಮಾರ್ಕ್ಸ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಿದ್ರೆ 1 ಮಾರ್ಕ್ಸ್, 2 ಮಾರ್ಕ್ಸ್. ಇನ್ನು ಮಿಕ್ಕಿದ ಪ್ರೊಸೀಜರ್ಗೆ 2 ಮಾರ್ಕ್ಸ್. ಸೊ ಈ ರೀತಿ 4 ಮಾರ್ಕ್ಸ್ನ ಸ್ಪ್ಲಿಟ್ ಮಾಡ್ತಾರೆ. ಸರಿ, ಇವಾಗ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಇದೆ. ಸೊ ಇವಾಗ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ, ತುಂಬಾ ಈಸಿ ಇರುತ್ತೆ, ಕಲ್ತ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ನ ಡೆಫಿನೇಷನ್, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು ಪಾಯಿಂಟ್, ಇವಾಗ ಒಂದೇ ಒಂದು ಪಾಯಿಂಟ್ 2 ಇರೋದಲ್ಲ, ಸೊ 2 ಮೈನಸ್, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2. ಯಾವ ಫಂಕ್ಷನ್ ಬರ್ಕೊಬೇಕು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ? ಎಕ್ಸ್ ಲೆಸ್ ದ್ಯಾನ್ 2. ಎಲ್ಲಿದೆ ಎಕ್ಸ್ ಲೆಸ್ ದ್ಯಾನ್ 2? ಅಬ್ಸರ್ವ್ ಮಾಡಿ ನೋಡ್ಕೊಬೇಕು ಪ್ರಾಬ್ಲಮ್ನ ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿದೆ ಎಕ್ಸ್ ಲೆಸ್ ದ್ಯಾನ್ 2, ಇಲ್ಲಿದೆ ಅಲ್ವಾ ಎಕ್ಸ್ ಲೆಸ್ ದ್ಯಾನ್ 2 ಇದೇ ಫಂಕ್ಷನ್ನೇ, ಎಕ್ಸ್ ಈಸ್ ಈಕ್ವಲ್ ಟು 2 ಇದೇ ಫಂಕ್ಷನ್ನೇ ಅಂತ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತಂದ್ರೆ ಹೆಂಗೆ? ಸೊ ಇವಾಗ ಲೆಸ್ ದ್ಯಾನ್ 2 ಈ ಫಂಕ್ಷನ್ ಬರ್ಕೊಬೇಕು, ಏನು ಕೆ ಎಕ್ಸ್ ಸ್ಕ್ವೇರ್ ಅಂತ. ಇವಾಗ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳಿ, ಅಂದ್ರೆ ಎಕ್ಸ್ ಹತ್ರ 2 ಹಾಕೊಳ್ಳಿ, ಕೆ ಅನ್ನೋನ್ ಟರ್ಮ್ ಅದಂಗೆ ಇಟ್ಕೊಳ್ಳಿ. ಕೆ ಎಕ್ಸ್ ಹತ್ರ ಏನು ಹಾಕೊಬೇಕು ನಾವು? 2. ಸೊ 2 ಹಾಕೊಳ್ಳೋಣ. ಸೊ 2 ಸ್ಕ್ವೇರ್, ಸಿಂಪ್ಲಿಫೈ. ಸೊ 2 ಸ್ಕ್ವೇರ್ ಮೀನ್ಸ್ 4 ಅಲ್ಲ, 4 ಇಂಟು ಕೆ ಏನಾಯ್ತು? 4k. ಸಿಂಪ್ಲಿಫಿಕೇಶನ್ ಮಾಡ್ಕೊಬೇಕು. ಸೊ ಈ ರೀತಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿದ್ರೆ 1 ಮಾರ್ಕ್ ಬಂತು ಅಂತ. ನೆಕ್ಸ್ಟ್ ಇವಾಗ ರೈಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ನ ಡೆಫಿನೇಷನ್, ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು, ಫಾರ್ ರೈಟ್ ಹ್ಯಾಂಡ್ ಲಿಮಿಟ್ ವಾಟ್ ವಿ ರೈಟ್? 2 ಪ್ಲಸ್ ಅಲ್ವಾ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2. ಯಾವ ಫಂಕ್ಷನ್ ಬರ್ಕೊಬೇಕು? ಎಕ್ಸ್ ಗ್ರೇಟರ್ ದ್ಯಾನ್ 2. ಎಲ್ಲಿದೆ ಎಕ್ಸ್ ಗ್ರೇಟರ್ ದ್ಯಾನ್ 2? ನೋಡ್ಬೇಕಲ್ಲಿ, ನೋಡಿ ಎಕ್ಸ್ ಗ್ರೇಟರ್ ದ್ಯಾನ್ 2 ಇಲ್ಲಿದೆ. ಅದ್ರ ಫಂಕ್ಷನ್ ಹಿಂಗ್ ಡಿಫೈನ್ ಮಾಡಿದ್ದಾರೆ 3 ಅಂತ. ಅವ್ರು ಹೆಂಗ್ ಡಿಫೈನ್ ಮಾಡಿದ್ರೆ ಅದನ್ನ ಬರ್ಕೊಳ್ಳೋದು, ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋದು, ಎಕ್ಸ್ ಹತ್ರ 2 ಹಾಕೊಳ್ಳೋದು. ಇಲ್ಲಿ ಎಕ್ಸ್ ಇಲ್ಲ, ಕಾನ್ಸ್ಟೆಂಟ್ ಫಂಕ್ಷನ್, ಸೊ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ 3 ಹಾಗೆ ಇಟ್ಕೊಂಡು. ಅಂಡ್ ಆಲ್ಸೋ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡ್ಕೊಂಬಿಡಿ, ಎಲ್ಲಿದೆ ಇಸ್ ಈಕ್ವಲ್ ಟು 2 ಅಂತ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 2, ಅದ್ರ ಫಂಕ್ಷನ್ ಏನು? ಕೆ ಎಕ್ಸ್ ಸ್ಕ್ವೇರ್. ಸೊ ಕೆ ಎಕ್ಸ್ ಸ್ಕ್ವೇರ್. ಆ ಫಂಕ್ಷನ್ ಅಲ್ಲಿ ನಮ್ಮ ಪಾಯಿಂಟ್ ಯಾವ? ನಮ್ಮ ಪಾಯಿಂಟ್ 2.
x ಹತ್ರ 2 ಹಾಕೊಳ್ಳೋದು. ಸೊ ಕೆ x ಹತ್ರ 2. ಈ ರೀತಿ ಯಾವುದಾದ್ರೂ ಒಂದು ಸೇಮ್ ಬಂದಿರುತ್ತೆ ನಮಗೆ. ಸೊ ಇವಾಗ 2 ಸ್ಕ್ವೇರ್ ಅಂದರೆ 4 ಅಗೇನ್ 4 ಇಂಟು ಕೆ ಏನಾಯಿತು 4k. ಸೊ ಎಫ್ ಆಫ್ 2 4k ಅಂತ. ಸೊ ಈ ರೀತಿ 3 ಫೈಂಡ್ ಔಟ್ ಮಾಡಿದ್ದಾಯಿತು. ಇವಾಗ ಕಂಟಿನ್ಯೂಸ್ ತೋರಿಸಿ ಅಥವಾ ಕಂಟಿನ್ಯೂಟಿ ವೆರಿಫೈ ಮಾಡಿ ಅಂತಲ್ಲ, ಕಂಟಿನ್ಯೂಸ್ ಆಗಿಬಿಟ್ಟಿದೆ. ಸೊ ಕಂಟಿನ್ಯೂಸ್ ಆಗಿಬಿಟ್ಟಿದೆ. ಸೊ ಆಗಿದ್ದಾಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದಲ್ಲ. ಸೊ ಆದ್ರಿಂದ ನಾವಿದು ಬರೀಲೇಬೇಕು. ಈ ಒಂದು ಸೆಂಟೆನ್ಸ್ ಬರೀಬೇಕು. ಸಿನ್ಸ್ ಮೀನ್ಸ್ ದೇ ಆರ್ ಗಿವನ್. ಏನು ಕೊಟ್ಟಿದ್ದಾರೆ? ಸಿನ್ಸ್ ಎಫ್ ಈಸ್, ಎಫ್ ಅಂದ್ರೆ ದ ಗಿವನ್ ಫಂಕ್ಷನ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಯಾವ ಪಾಯಿಂಟ್ ಅಲ್ಲಂತೆ 2 ಅಂತೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಕಂಟಿನ್ಯೂಸ್ ಅಂತ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಂಗಾರೆ ಕಂಟಿನ್ಯೂಸ್ ಅಂದ್ರೆ ಏನಾಗಿರ್ಬೇಕು? ಏನು ಒಂದು ಕಂಡೀಷನ್ ಕಂಟಿನ್ಯೂಸ್ ಆಗಬೇಕು ಅಂತಂದ್ರೆ ಏನಾಗಿರ್ಬೇಕು? 3 ಈಕ್ವಲ್ ಇರಬೇಕು. ಯಾವ 3? ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to right hand limit is equal to f of our point. Our point is here 2. ಹಾಗೆ ನೋಡಿ ಕಂಟಿನ್ಯೂಸ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿದೆ ಅಂದ್ರೆ ಈ 3 ಈಕ್ವಲ್ ಇರಬೇಕು ಅಂತ ಬರ್ಕೊಂಡ್ಬಿಡ್ಬೇಕು ನಾವು ಇವಾಗ. ಸೊ ಬರ್ಕೊಂಡಿದ್ದಾದ್ಮೇಲೆ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ವ್ಯಾಲ್ಯೂ ಎಷ್ಟು ಬಂದಿದೆ? 4k. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ 4k is equal to right hand limit. ಸೊ ರೈಟ್ ಹ್ಯಾಂಡ್ ಲಿಮಿಟ್ ನ ವ್ಯಾಲ್ಯೂ ಎಷ್ಟು ಬಂದಿದೆ? 3. ಸೊ 3 is equal to f of 2. So f of 2 value is also 4k. 4k. ಸೊ ಈ ರೀತಿ ಯಾವುದಾದ್ರೂ ಎರಡು ಸೇಮ್ ಬಂದಿರುತ್ತಲ್ಲ, ಆ ಎರಡು ಸೇಮ್ ಬಂದಿರೋದನ್ನ ಬಿಟ್ಬಿಟ್ಟು ಎರಡು ಡಿಫ್ರೆಂಟ್ ಇರೋ ಒಂದು ಪೇರ್ನ ನಾವು ತಗೊಬೇಕು. ಸೊ ನಾವು ಅಂತ ಬರ್ಕೊಂಡ್ಬೋದು, ಬಿಟ್ಟರು ಬಿಡ್ಬೋದು ನಾವು. ಸೊ ಈ ಎರಡು ತಗೊಂಡ್ರೆ 4k is equal to 3. ನಾವು ಅಂತ ಏನು ಬೇಡ ಬಿಡಿ, ಸರಿ ಡಿಫ್ರೆಂಟ್ ತಗೊಂಡ್ರೆ ಸಾಕು. ಸೊ 4k is equal to 3. ಸೊ ಅವಾಗ k is equal to ಏನಾಯ್ತು? k is equal to 3. ಆ k ಪಕ್ಕ ಇರ್ತಕ್ಕಂಥ ಪ್ರಾಡಕ್ಟ್ 4 ಇಲ್ಲಿ ಬರುತ್ತೆ, ಡಿನಾಮಿನೇಟರ್ಗೆ ಬರುತ್ತೆ. ಸೊ k is equal to 1 3/4. ಕೇಳೋದು ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ವೆನ್ ಇಟ್ ಈಸ್ ಕಂಟಿನ್ಯೂಸ್. ಇದು ಕಂಟಿನ್ಯೂಸ್ ಆಗಿದ್ದಾಗ k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಕಂಟಿನ್ಯೂಟಿ ಡೆಫಿನೇಷನ್ ನ ಯೂಸ್ ಮಾಡಿಕೊಂಡು ಅನ್ನೋನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಅಷ್ಟೇ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಸೊ ಫೈಂಡ್ ದ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಗ್ಯಾರಂಟಿ ಕೇಳೋ ಪ್ರಾಬ್ಲಮ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ k ಸೊ ದಟ್ ದ ಫಂಕ್ಷನ್ ಎಫ್. ಸೊ ಫಂಕ್ಷನ್ ಎಫ್ ಹಿಂಗನ ಡಿಫೈನ್ ಮಾಡ್ಕೊಳ್ಳಿ ಅವರು. is continuous at x is equal to 2. This function is already continuous. Then find the value of unknown term ಅಂತ ಅಷ್ಟೇನೆ. ಸರಿ, ಹೆಂಗ್ ಡಿಫೈನ್ ಮಾಡೋದ್ರಲ್ಲಿ ಲೆಸ್ ದಾನ್ ಗ್ರೇಟರ್, ಅದು ಹಿಂಟ್ ನಾನು ನಿಮ್ಗೆ ಹೇಳ್ಕೊಟ್ಟದ್ದು ಅಷ್ಟೇನೆ. ಸೊ ಲೆಸ್ ದಾನ್ ಗ್ರೇಟರ್ ದಾನ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಅಲ್ವಾ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಡೆಫಿನೇಷನ್ ಇಲ್ಲಿ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್, ಒಂದೊಂದು ಸ್ಟೆಪ್ನು ಇಂಪಾರ್ಟೆಂಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ದ ಡೆಫಿನೇಷನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಯಾವ ಪಾಯಿಂಟ್ ನ ಇವಾಗ 2 ಮೈನಸ್ ಅಲ್ವಾ, ದಟ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಗೆ ಯಾವ ಫಂಕ್ಷನ್? ಎಕ್ಸ್ ಲೆಸ್ ದ್ಯಾನ್ 2. ಸೊ ಎಕ್ಸ್ ಲೆಸ್ ದ್ಯಾನ್ 2 ಎಲ್ಲಿದೆ ನೋಡಿ, ಎಕ್ಸ್ ಲೆಸ್ ದ್ಯಾನ್ 2. ದಟ್ ಕರೆಸ್ಪಾಂಡಿಂಗ್ ಫಂಕ್ಷನ್ ಇಸ್ kx². ನಾವು ಅಪ್ಲೈ ದ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋ ಲಿಮಿಟ್ ಬರ್ಕೊಳ್ಬಾರ್ದು, ಒಂದೊಂದು ಸ್ಟೆಪ್ ಇಂಪಾರ್ಟೆಂಟ್ ನೋಡ್ಕೋತಾ ಇರಬೇಕು. ಸೊ ಕೆ ಹಾಗೆ ಇಲ್ಲಿ ಎಕ್ಸ್ ಹತ್ರ 2 ಹಾಕಿ ಅಂತ, ಎಕ್ಸ್ ಹತ್ರ 2 ಹಾಕೊಂಡ್ರೆ ಎಕ್ಸ್ ಗೆ ಸ್ಕ್ವೇರ್ ಇದೆಯಲ್ಲ. ಸೊ 2 ಸ್ಕ್ವೇರ್ ಮೀನ್ಸ್ 4 ಇಂಟು ಕೆ 4k. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಲಿಮಿಟ್, ಅದರ ಡೆಫಿನೇಷನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ವಿಚ್ ಫಾರ್ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಫಂಕ್ಷನ್ ಹ್ಯಾವ್ ಟು ರೈಟ್ ಎಕ್ಸ್ ಗ್ರೇಟರ್ ದನ್ 2. ಎಕ್ಸ್ ಗ್ರೇಟರ್ ದನ್ 2 ನ ಕರೆಸ್ಪಾಂಡಿಂಗ್ ಫಂಕ್ಷನ್ ಹಿಂಗ್ ಡಿಫೈನ್ ಮಾಡಿದ್ದಾರೆ 3. ಸೊ 3 ಬರ್ಕೊಳ್ಳೋದು ಫಂಕ್ಷನ್, ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಡ್ ಆಲ್ಸೋ ಇಸ್ ಈಕ್ವಲ್ ಟು ಮಾಡ್ಕೊಂಡ್ಬಿಡ್ಬೇಕು. ಸೊ ಇಸ್ ಈಕ್ವಲ್ ಟು ಎಲ್ಲಿದೆ ನೋಡ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು 2 ಈ ಫಂಕ್ಷನ್, ಆ ಫಂಕ್ಷನ್ ಡೈರೆಕ್ಟ್ ಆಗಿ ಬರ್ಕೊಳ್ಳೋದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆ ಫಂಕ್ಷನ್ ಬರ್ಕೊಳ್ಳೋದು. ಸೊ ಫಂಕ್ಷನ್ ಬರ್ಕೊಂಡು ಆ ಫಂಕ್ಷನ್ ನಮ್ಮ ಪಾಯಿಂಟ್ 2 ಹಾಕೋದು. ಸೊ ಎಕ್ಸ್ ಹತ್ರ 2 ಹಾಕೊಂಡ್ರೆ 2 ಸ್ಕ್ವೇರ್ 4k. ಸೊ ಈ ರೀತಿ 3 ಫೈಂಡ್ ಔಟ್ ಮಾಡಿ ಫಸ್ಟ್ ಇಟ್ಕೊಂಡ್ಬಿಡ್ಬೇಕು. ಸೊ 3 ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ಇವಾಗ ಇದು ಬರೀಲೇಬೇಕು. ಸಿನ್ಸ್ ಮೀನ್ಸ್ they are already given that function is continuous. Since f is continuous at x is equal to 2. So continuous ಆಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅಂದ್ರೆ ಕಂಟಿನ್ಯೂಸ್ ಆಗಿದೆ ಅಂತಂದ್ರೆ ನಮಗೆ ಗೊತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಫ್ ಆಫ್ ದಟ್ ಪಾಯಿಂಟ್ 3 ಈಕ್ವಲ್ ಇರಬೇಕು ಅಂತ. therefore ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to ರೈಟ್ ಹ್ಯಾಂಡ್ ಲಿಮಿಟ್ that is equal to f of 2. ಈ 3 ಇವಾಗ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ.
ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ 4k ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ 3 ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಫ್ ಆಫ್ 2 ಇಸ್ ಆಲ್ಸೋ 4k ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಸೇಮ್ ಬಂದಿರೋದನ್ನ ಬಿಟ್ಬಿಟ್ಟು ಯಾವೆರಡು ಡಿಫ್ರೆಂಟ್ ಬಂದಿದೆಯೋ ಆ ಎರಡು ವ್ಯಾಲ್ಯೂಸ್ನ ತಗೊಂಡು ಅದರಿಂದ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಕೆ ವ್ಯಾಲ್ಯೂ. ಆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಅವಾಗ ಇವೆರಡು ತಗೊಂಡ್ರು ಸಾಕು. ಇವೆರಡು ತಗೊಂಡ್ರು ಕೂಡ ನಿಮಗೆ ಎಗೈನ್ ಸೇಮ್ 3/4 ಬರುತ್ತೆ. ಆ ಕೆ ವ್ಯಾಲ್ಯೂ 3ನ ಡಿನಾಮಿನೇಟರ್ ಬರುತ್ತೆ. ಸೊ ಇವೆರಡು ತಗೊಂಡ್ರು ಅದೇ ಥರ. ಸೊ ಅವಾಗ 4k = 3ನ ತಗೊಂಡ್ರೆ ನಮಗೆ ಕೆ ವ್ಯಾಲ್ಯೂ ಎಲ್ಲ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಅವಾಗ k = ಆ ಕೆ ಪಕ್ಕ ಇರೋ ಪ್ರಾಡಕ್ಟ್ ಎಲ್ಲಿ ಬರುತ್ತೆ, ಡಿನಾಮಿನೇಟರ್ಗೆ. ತುಂಬಾ ಜನ 4/3 ಬರೀತಾರೆ. ಯಾವಾಗ ನೀವೇನಾದ್ರೂ 4/3 ಅರ್ಜೆಂಟ್ಗೆ 4/3 ಅಂತ ಬರೆದ್ರೆ ಮತ್ತೆ ಮಾರ್ಕ್ಸ್ ಕಟ್ ಆಗೋಯ್ತು, ಗೊತ್ತಾಯ್ತಲ್ಲ. ಸೊ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀವೋ ಅದ್ರ ಪಕ್ಕ ಇರೋ ಪ್ರಾಡಕ್ಟ್ ಯಾವತ್ತೂ ಡಿನಾಮಿನೇಟರ್ ಬರಬೇಕು. ಆ 3 ಅದ ಮೇಲೆ ಹಂಗೆ ಇರ್ತದೆ, ಗೊತ್ತಾಯ್ತಾ. ಸೊ ಅದು ಒಂದೊಂದು ಇಂಪಾರ್ಟೆಂಟ್, ಯಾಕಂದ್ರೆ ಕಂಪಲ್ಸರಿ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಒಂದು ಮಾರ್ಕ್ಸ್ ನಾವು ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಸೊ ಅವಾಗ k = 3 ಆ 4 ಡಿನಾಮಿನೇಟರ್ ಬಂದರೆ ಸೊ ಕೆ ವ್ಯಾಲ್ಯೂ ಏನಾಯ್ತು 3/4 ಅಂತ. ಸೊ ಇಲ್ಲಿ ಸ್ಟಾಪ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.